ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಸತ್ಯವರ್ಧನ್ ಅಂತ ಹೇಳಿ ಬೆಂಗಳೂರಿನಿಂದ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಪ್ರಶ್ನೆನ ಅಭಿಪ್ರಾಯನ ಪ್ರಜಾಕೀಯದ ಬಗ್ಗೆ. ಖಂಡಿತ ಸರಿ ಇದೆ. ಉಪನ್ಯಾಸ ಅವ್ರು ನೋಡ್ಲಾಯ್ತೆ. ಈ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಒಂದು 70 ವರ್ಷದಿಂದ ಇದು ಜಾತಿ ರಾಜಕೀಯ ನಡೀತಾ ಇದೆ. ಆ ಜಾತಿ ರಾಜಕೀಯ ಹುಚ್ಚು ಹೋಗಂತ ಕರ್ನಾಟಕದಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ 2-3 ಪಕ್ಷಗಳು ಕೂಡ ನಾವು ಬೆಂಬಲ ಕೊಟ್ಟಿದ್ದೀವಿ. ಈಗ ಬಿಜೆಪಿ ಅಂದ್ರೆ ಎಕ್ಸಾಂಪಲ್ ಹಿಂದೂಗಳ ಓಟು, ಕಾಂಗ್ರೆಸ್ ಅಂದ್ರೆ ಅವ್ರದ್ದು, ಜೆಡಿಎಸ್ ಅಂದ್ರೆ ಈ ಒಂದು ಗೌಡ್ರಗಳದ್ದು ಲೆಕ್ಕ ಎಕ್ಸಾಂಪಲ್. ಸೊ ಈ ರೀತಿ ನಾವು ಕೂಡ ಒಂದು 20 ವರ್ಷದಿಂದ ವಿಶ್ಲೇಷಣೆ ಮಾಡಿದ್ವಿ, ಧ್ಯಾನ ಮಾಡಿದ್ವಿ. ಯಾವ್ದು ನಡೀತಾ ಇಲ್ಲ. ಉಪನ್ಯಾಸ ಹೇಳಿದ್ದಾರೆ, ಅದು ನೋಡ್ತಿದ್ದೆ ಆಗ್ಲಿಲ್ಲ. ಅರ್ಥ ಆಯ್ತು ಸರ್. ಅಂದ್ರೆ ಅರ್ಥ ಆಯ್ತು. ನಿಮ್ ಪ್ರಶ್ನೆಯನ್ನು ವರ್ಗಾವಣೆ ಮಾಡ್ತಿದ್ದೀನಿ ಸರ್ ಉಪೇಂದ್ರ ಅವರಿಗೆ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಚುನಾವಣಾ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿ ಅನ್ನೋದು ಅಂಟುಕೊಂಡ್ ಬಿಟ್ಟಿದೆ. ಹೀಗಾಗೇನೆ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ ಚುನಾವಣಾ ಫಲಿತಾಂಶ ಬಂದ್ರೂ ಕೂಡ ಜನರು ಆಯ್ಕೆ ಮಾಡಿರೋರು ಏನ್ ಕೆಲಸ ಮಾಡ್ಬೇಕು ಅದು ಎಲ್ಲರೂ ಸಲುವಾಗಿ ಆಗ್ತಿಲ್ಲ. ಜಾತಿ ಮೇಜರ್ಲಿ ಟೇಕ್ ಓವರ್ ಮಾಡ್ತಿದೆ. ತಮಿಳ್ನಾಡು ಪ್ರೂವ್ ಮಾಡ್ಬಿಟ್ಟಿದ್ಯಲ್ಲಮ್ಮ, ನಮ್ ಪಕ್ಕ ಸ್ಟೇಟ್ ಅಲ್ಲಿ ಪ್ರೂವ್ ಆಗಿದೆಯಲ್ಲ. ಅಲ್ಲಿ ಯಾವ್ದನ್ನ ನೋಡಿದಾರೆ? ಏನು ನೋಡಿಲ್ಲ ಅಲ್ಲಿ, ಅಲ್ವಾ? ಕರೆಕ್ಟ್ ತಾನೆ? ಇಲ್ಲ, ಖಂಡಿತ ಆತರ ನಾವು ಅನ್ಕೊಂಡ್ ಕೂತ್ಕೊಂಡ್ರೆ ಮತ್ತೆ ಹಳೆದಕ್ಕೆ ಇನ್ನೇನ್ ಬದಲಾವಣೆ ಬಯಸೋದು, ಏನಕ್ಕೆ ಮಾತಾಡಬೇಕು? ನೀವು ಹೇಳಿದ್ರಿ ತಮಿಳುನಾಡಿನಲ್ಲಿ ಪ್ರೂವ್ ಮಾಡಿದ್ದಾರೆ ಅಂತ. ಪ್ರೂವ್ ಮಾಡೋದಕ್ಕೆ ಅವ್ರು ಕೊಟ್ಟಂತ 40 ಗ್ಯಾರಂಟಿಗಳು ಕೂಡ ಕಾರಣ ಆಗ್ತಾ ಇದೆ. ಆದ್ರೆ ಅದನ್ನ ನೀವು ಒಪ್ಪೋದಕ್ಕೆ ರೆಡಿ ಇಲ್ವಲ್ಲ? ಇನ್ನೂ ಒಂದ್ ಹೇಳ, ನಾನು ಪ್ರೂವ್ ಆಗಿರೋದಕ್ಕೊಂದು ಸ್ಟಾರ್ ವ್ಯಾಲ್ಯೂನು ಕೌಂಟ್ ಆಗಿದೆ. ಕರೆಕ್ಟೋ ಇಲ್ವೋ? ಕರೆಕ್ಟ್ ತಾನೆ? ಒಂದ್ ಸ್ಟಾರ್ ಫೇಸ್, ಆ ಚರಿಷ್ಮಾ, ಆ ಒಂದು ಫ್ಯಾನ್ ಫಾಲೋಯಿಂಗ್, ಅದು ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲವೂ ಇರ್ಲಿ. ನಾನು ಹೇಳ್ತಿರೋದು ಅಟ್ಲೀಸ್ಟ್ ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಇರೋದು ಯುವಕರು ಎದ್ರು, ಯುವಕರು ಹೊರಗೆ ಬಂದ್ರು, ಯುವಕರು ಪೊಲಿಟಿಕಲಿ ಒಂದ್ ಸ್ವಲ್ಪ ಅವೇರ್ನೆಸ್ ಬಂತು, ಒಂದು ಬದಲಾವಣೆ ತರೋಣ ಅಂತ ಬಂದ್ರು ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ನಾನು ವಿಜಯ್ ಅವರ ಬಗ್ಗೆ ಮಾತಾಡಬೇಕು ಅಂದ್ರೆ ವಿಜಯ್ ಅವ್ರದ್ದು 1 ವರ್ಷ 2 ವರ್ಷ ಆಡಳಿತ ನೋಡಿ ಅಲ್ಲಿ ಜನಗಳು ಏನ್ ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ವಾ? ಈಗಲೇ ನಾನು ಅವ್ರೇನು ಸರಿ ಇಲ್ಲ, ಅವ್ರು ಸರಿ ಇದ್ದಾರೆ ನಾನೇನು ಹೇಳಕ್ಕಾಗಲ್ಲ, ಯಾರು ಏನು ಹೇಳಕ್ಕಾಗಲ್ಲ. ಅವ್ರದ್ದೇನೋ ಒಂದು ವಿಚಾರಗಳಿರ್ಬೋದು, ನಾಳೆ ಏನೋ ಟೆಕ್ನಾಲಜಿ ತಂದ್ಬಿಟ್ಟು ಬದಲಾವಣೆ ಮಾಡ್ಬೋದು, ಅವ್ರು ಏನೇನೋ ಆಶ್ವಾಸನೆ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಅದೆಲ್ಲ ತರಬಹುದು, ನೋಡೋಣ. ಸ್ಟಾರ್ ವ್ಯಾಲ್ಯೂ ಅಂತ ಹೇಳ್ತಿದ್ರಿ ಸರ್. ಸ್ಟಾರ್ ವ್ಯಾಲ್ಯೂ ಜೊತೆಗೆ ಅವರ ಫ್ಯಾನ್ ಕ್ಲಬ್ಗಳು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಚುನಾವಣೆಯಲ್ಲಿ. ನಮಗೆ 2 ವರ್ಷದ ಈ ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ ದಶಕಗಳಿಂದ ಬ್ಲಡ್ ಡೊನೇಷನ್ ಇಂದ ಹಿಡಿದು ಮಕ್ಕಳ ಶಿಕ್ಷಣದವರೆಗೂ ಸಾಕಷ್ಟು ಹೆಲ್ಪ್ ವಿಜಯ್ ಅವರ ಫ್ಯಾನ್ ಕ್ಲಬ್ಗಳು ಮಾಡ್ತಾ ಬಂದಿದೆ ಅಂತ. ಉಪೇಂದ್ರ ಅವ್ರಿಗೂ ಕೂಡ ಅದರದ್ದೇ ಆದ ಒಂದು ಫ್ಯಾನ್ ಕ್ಲಬ್ ಇದೆ, ಅಥವಾ ಪ್ರಜಾಕೀಯದ ಸಲುವಾಗಿ ನಿಮ್ ಜೊತೆ ಸೇರ್ಕೊಂಡಿರೋ ಜನ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಯಾವ ರೀತಿ ಜನರನ್ನ ಕನೆಕ್ಟ್ ಆಗ್ತದೆ? ಇದನ್ನು ಒಂದ್ ಹೇಳ್ತೀನಿ, ಬಹಳ ಚೆನ್ನಾಗಿತ್ತು ಆಕ್ಚುಲಿ. ಇದೇ ತರ ಕೇಳ್ತಾರೆ, ಏನ್ ಹೇಳಿ, ಇವ್ರು ಯಾರ ಎಲೆಕ್ಷನ್ ನಿಂತಿರೋ, ಇವ್ರು ಏನ್ರಿ ಮಾಡಿದ್ದಾರೆ, ಇವ್ರು ಏನ್ ಮಾಡಿದಾರೆ ನಾನು ಓಟ್ ಹಾಕ್ಲಿ ಅಂತ. ಏನ್ ಮಾಡ್ಬೇಕಮ್ಮ? ಅಲ್ಲ, ಅವ್ರು ಬಂದು 1 ವರ್ಷ ಎಲ್ಲ ಓಡಾಡಿ ಎಲ್ಲ ಸಮಾಜ ಸೇವೆ ಮಾಡಿ ಎಲ್ಲ ಒಂದು ಹೆಸರು ಮಾಡ್ಬೇಕ್ರಿ, ಆಮೇಲೆ ನಮ್ ನಂಬಿಕೆ ಬರುತ್ತೆ, ಓಟ್ ಹಾಕ್ತಿವಿ. ಇದೇನಿದು ಬಿಸ್ನೆಸ್? ಏನಿದು ಅಂದ್ರೆ ನೀವು ಬಂದೆಲ್ಲ ಖರ್ಚು ಮಾಡಿ ಒಂದಷ್ಟೆಲ್ಲ ಮಾಡಿ ಅಂತವ್ರಿಗೆ ಮಾತ್ರ ಇಲ್ಲ. ಅವಾಗ ಯಾರು ಬರ್ತಾರಮ್ಮ? ನಾರ್ಮಲ್ ಯಾರ ವ್ಯಕ್ತಿಗಳು ಬರಕ್ ಸಾಧ್ಯನಾ ಈ ಜಾಗಕ್ಕೆ? ದುಡ್ಡಿರೋರು ಬರ್ತಾರೆ, ಒಂದಷ್ಟು ಖರ್ಚು ಮಾಡ್ತಾರೆ, ಒಂದಷ್ಟು ಇದು ಮಾಡ್ತಾರೆ. ಏನಪ್ಪಾ ಅವ್ರು ದಾನ ವೀರ ಶೂರ ಕರ್ಣ ಬಂದಿದ್ದಾರೆ, ಎಂತ ಈಗಲೇ ಇಷ್ಟು ಹೆಲ್ಪ್ ಮಾಡ್ತಾರೆ, ನಾಳೆ ಏನೇನ್ ಮಾಡ್ಬಿಡ್ಬೋದು ಅವರು ಅಂತ ನಾನು ಅವ್ರನ್ನ ಎಲೆಕ್ಟ್ ಮಾಡ್ಬಿಡ್ತೀನಿ. ಇದು ಕರೆಕ್ಟಾ? ಫೈನಲಿ ಹಾಗಾದ್ರೆ ಈಗ ವಿಶ್ವನಾಥ್ ಅಂತ ಇನ್ನೊಂದೇ ಒಂದು ಕರೆ ಇದೆ. ಐನೋ ತುಂಬಾ ಜನಕ್ಕೆ ಪ್ರಶ್ನೆಗಳಿದೆ. ಇಲ್ಲಿರೋ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಸತ್ಯವರ್ಧನ್ ಅಂತ ಹೇಳಿ ಬೆಂಗಳೂರಿನಿಂದ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಪ್ರಶ್ನೆನ ಅಭಿಪ್ರಾಯನ ಪ್ರಜಾಕೀಯದ ಬಗ್ಗೆ. ಖಂಡಿತ ಸರಿ ಇದೆ. ಉಪನ್ಯಾಸ ಅವ್ರು ನೋಡ್ಲಾಯ್ತೆ. ಈ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಒಂದು 70 ವರ್ಷದಿಂದ ಇದು ಜಾತಿ ರಾಜಕೀಯ ನಡೀತಾ ಇದೆ. ಆ ಜಾತಿ ರಾಜಕೀಯ ಹುಚ್ಚು ಹೋಗಂತ ಕರ್ನಾಟಕದಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ 2-3 ಪಕ್ಷಗಳು ಕೂಡ ನಾವು ಬೆಂಬಲ ಕೊಟ್ಟಿದ್ದೀವಿ. ಈಗ ಬಿಜೆಪಿ ಅಂದ್ರೆ ಎಕ್ಸಾಂಪಲ್ ಹಿಂದೂಗಳ ಓಟು, ಕಾಂಗ್ರೆಸ್ ಅಂದ್ರೆ ಅವ್ರದ್ದು, ಜೆಡಿಎಸ್ ಅಂದ್ರೆ ಈ ಒಂದು ಗೌಡ್ರಗಳದ್ದು ಲೆಕ್ಕ ಎಕ್ಸಾಂಪಲ್. ಸೊ ಈ ರೀತಿ ನಾವು ಕೂಡ ಒಂದು 20 ವರ್ಷದಿಂದ ವಿಶ್ಲೇಷಣೆ ಮಾಡಿದ್ವಿ, ಧ್ಯಾನ ಮಾಡಿದ್ವಿ. ಯಾವ್ದು ನಡೀತಾ ಇಲ್ಲ. ಉಪನ್ಯಾಸ ಹೇಳಿದ್ದಾರೆ, ಅದು ನೋಡ್ತಿದ್ದೆ ಆಗ್ಲಿಲ್ಲ. ಅರ್ಥ ಆಯ್ತು ಸರ್. ಅಂದ್ರೆ ಅರ್ಥ ಆಯ್ತು. ನಿಮ್ ಪ್ರಶ್ನೆಯನ್ನು ವರ್ಗಾವಣೆ ಮಾಡ್ತಿದ್ದೀನಿ ಸರ್ ಉಪೇಂದ್ರ ಅವರಿಗೆ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಚುನಾವಣಾ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿ ಅನ್ನೋದು ಅಂಟುಕೊಂಡ್ ಬಿಟ್ಟಿದೆ. ಹೀಗಾಗೇನೆ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ ಚುನಾವಣಾ ಫಲಿತಾಂಶ ಬಂದ್ರೂ ಕೂಡ ಜನರು ಆಯ್ಕೆ ಮಾಡಿರೋರು ಏನ್ ಕೆಲಸ ಮಾಡ್ಬೇಕು ಅದು ಎಲ್ಲರೂ ಸಲುವಾಗಿ ಆಗ್ತಿಲ್ಲ. ಜಾತಿ ಮೇಜರ್ಲಿ ಟೇಕ್ ಓವರ್ ಮಾಡ್ತಿದೆ. ತಮಿಳ್ನಾಡು ಪ್ರೂವ್ ಮಾಡ್ಬಿಟ್ಟಿದ್ಯಲ್ಲಮ್ಮ, ನಮ್ ಪಕ್ಕ ಸ್ಟೇಟ್ ಅಲ್ಲಿ ಪ್ರೂವ್ ಆಗಿದೆಯಲ್ಲ. ಅಲ್ಲಿ ಯಾವ್ದನ್ನ ನೋಡಿದಾರೆ? ಏನು ನೋಡಿಲ್ಲ ಅಲ್ಲಿ, ಅಲ್ವಾ? ಕರೆಕ್ಟ್ ತಾನೆ? ಇಲ್ಲ, ಖಂಡಿತ ಆತರ ನಾವು ಅನ್ಕೊಂಡ್ ಕೂತ್ಕೊಂಡ್ರೆ
ಮತ್ತೆ ಹಳೇದಕ್ಕೆ ಇನ್ನೇನ್ ಬದಲಾವಣೆ ಬಯಸೋದು ಏನಕ್ಕೆ ಮಾತಾಡಬೇಕು ಉಪೇಂದ್ರ ನಾವು? ಸರ್, ನೀವು ಹೇಳಿದ್ರಿ ತಮಿಳುನಾಡಿನಲ್ಲಿ ಪ್ರೂವ್ ಮಾಡಿದ್ದಾರೆ ಅಂತ. ಪ್ರೂವ್ ಮಾಡೋದಕ್ಕೆ ಅವ್ರು ಕೊಟ್ಟಂತ 40 ಗ್ಯಾರಂಟಿಗಳು ಕೂಡ ಕಾರಣ ಆಗ್ತಾ ಇದೆ. ಆದ್ರೆ ಅದನ್ನ ನೀವು ಒಪ್ಪೋದಕ್ಕೆ ರೆಡಿ ಇಲ್ವಲ್ಲ? ಅದು ನಿಮ್ಮ ideology ಇಲ್ವಲ್ಲ? ಇನ್ನೂ ಒಂದ್ ಹೇಳ, ನಾನು ಪ್ರೂವ್ ಆಗಿರೋದಕ್ಕೊಂದು ಸ್ಟಾರ್ ವ್ಯಾಲ್ಯೂನು ಕೌಂಟ್ ಆಗಿದೆ. ಕರೆಕ್ಟೋ ಇಲ್ವೋ? ಕರೆಕ್ಟ್ ತಾನೆ. ಒಂದು ಸ್ಟಾರ್ ಫೇಸ್, ಆ ಚರಿಷ್ಮಾ, ಆ ಒಂದು ಫ್ಯಾನ್ ಫಾಲೋಯಿಂಗ್ ಅದು ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲವೂ ಇರ್ಲಿ. ನಾನು ಹೇಳ್ತಿರೋದು ಅಟ್ಲೀಸ್ಟ್ ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಇರೋದು ಯುವಕರು ಎದ್ರು, ಯುವಕರು ಹೊರಗೆ ಬಂದ್ರು, ಯುವಕರು ಪೊಲಿಟಿಕಲಿ ಒಂದು ಸ್ವಲ್ಪ ಅವೇರ್ನೆಸ್ ಬಂತು, ಒಂದು ಬದಲಾವಣೆ ತರೋಣ ಅಂತ ಬಂದ್ರು ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ನಾನು ವಿಜಯ್ ಅವರ ಬಗ್ಗೆ ಮಾತಾಡಬೇಕು ಅಂದ್ರೆ ವಿಜಯ್ ಅವ್ರದ್ದು 1 ವರ್ಷ 2 ವರ್ಷ ಆಡಳಿತ ನೋಡಿ ಅಲ್ಲಿ ಜನಗಳು ಏನ್ ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ವಾ. ಈಗಲೇ ನಾನು ಅವ್ರೇನು ಸರಿ ಇಲ್ಲ, ಅವ್ರು ಸರಿ ಇದ್ದಾರೆ ನಾನೇನು ಹೇಳಕ್ಕಾಗಲ್ಲ, ಯಾರು ಏನು ಹೇಳಕ್ಕಾಗಲ್ಲ. ಅವ್ರದ್ದೇನೋ ಒಂದು ವಿಚಾರಗಳಿರ್ಬೋದು, ನಾಳೆ ಏನೋ ಟೆಕ್ನಾಲಜಿ ತಂದ್ಬಿಟ್ಟು ಬದಲಾವಣೆ ಮಾಡ್ಬೋದು, ಅವ್ರು ಏನೇನೋ ಆಶ್ವಾಸನೆ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಅದೆಲ್ಲ ತರಬಹುದು, ನೋಡೋಣ. ಸ್ಟಾರ್ ವ್ಯಾಲ್ಯೂ ಅಂತ ಹೇಳ್ತಿದ್ರಿ ಸರ್. ಸ್ಟಾರ್ ವ್ಯಾಲ್ಯೂ ಜೊತೆಗೆ ಅವರ ಫ್ಯಾನ್ ಕ್ಲಬ್ಗಳು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಚುನಾವಣೆಯಲ್ಲಿ. ನಮಗೆ 2 ವರ್ಷದ ಈ ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ ದಶಕಗಳಿಂದ ಬ್ಲಡ್ ಡೊನೇಷನ್ ಇಂದ ಹಿಡಿದು ಮಕ್ಕಳ ಶಿಕ್ಷಣದವರೆಗೂ ಸಾಕಷ್ಟು ಹೆಲ್ಪ್ ವಿಜಯ್ ಅವರ ಫ್ಯಾನ್ ಕ್ಲಬ್ಗಳು ಮಾಡ್ತಾ ಬಂದಿದೆ ಅಂತ. ಉಪೇಂದ್ರ ಅವ್ರಿಗೂ ಕೂಡ ಅದರದ್ದೇ ಆದ ಒಂದು ಫ್ಯಾನ್ ಕ್ಲಬ್ ಇದೆ, ಅಥವಾ ಪ್ರಜಾಕೀಯದ ಸಲುವಾಗಿ ನಿಮ್ ಜೊತೆ ಸೇರ್ಕೊಂಡಿರೋ ಜನ ಇದ್ದಾರೆ. ಏನ್ ಮಾಡ್ತಿದ್ದಾರೆ, ಯಾವ ರೀತಿ ಜನರನ್ನ ಕನೆಕ್ಟ್ ಅದೇ ಆಗ್ತಿದ್ದಾರೆ? ಇದನ್ನು ಒಂದ್ ಹೇಳ್ತೀನಿ, ಬಹಳ ಚೆನ್ನಾಗಿತ್ತು ಆಕ್ಚುಲಿ. ಇದೇ ತರ ಕೇಳ್ತಾರೆ, ಏನ್ ಹೇಳಿ, ಇವ್ರು ಯಾರೋ ಎಲೆಕ್ಷನ್ ನಿಂತಿರೋ, ಇವ್ರು ಏನ್ರಿ ಮಾಡಿದ್ದಾರೆ, ಇವ್ರು ಏನ್ ಮಾಡಿದಾರೆ ನಾನು ಓಟ್ ಹಾಕ್ಲಿ ಅಂತ. ಏನ್ ಮಾಡ್ಬೇಕಮ್ಮ, ಅಲ್ಲ ಅವ್ರು ಬಂದು 1 ವರ್ಷ ಎಲ್ಲ ಓಡಾಡಿ ಎಲ್ಲ ಸಮಾಜ ಸೇವೆ ಮಾಡಿ ಎಲ್ಲ ಒಂದು ಹೆಸರು ಮಾಡ್ಬೇಕ್ರಿ, ಆಮೇಲೆ ನಮ್ ನಂಬಿಕೆ ಬರುತ್ತೆ, ಓಟ್ ಹಾಕ್ತಿವಿ. ಇದೇನಿದು ಬಿಸ್ನೆಸ್, ಏನಿದು ಅಂದ್ರೆ ನೀವು ಬಂದೆಲ್ಲ ಖರ್ಚು ಮಾಡಿ ಒಂದಷ್ಟೆಲ್ಲ ಮಾಡಿ ಅಂತವ್ರಿಗೆ ಮಾತ್ರ ಇಲ್ಲ. ಅವಾಗ ಯಾರು ಬರ್ತಾರಮ್ಮ? ನಾರ್ಮಲ್ ಯಾರ ವ್ಯಕ್ತಿಗಳು ಬರಕ್ ಸಾಧ್ಯನಾ ಈ ಜಾಗಕ್ಕೆ? ದುಡ್ಡಿರೋರು ಬರ್ತಾರೆ, ಒಂದಷ್ಟು ಖರ್ಚು ಮಾಡ್ತಾರೆ, ಒಂದಷ್ಟು ಇದು ಮಾಡ್ತಾರೆ. ಏನಪ್ಪ ಅವ್ರ ದಾನ ವೀರ ಶೂರ ಕರ್ಣ ಬಂದಿದ್ದಾರೆ, ಎಂತ ಈಗಲೇ ಇಷ್ಟು ಹೆಲ್ಪ್ ಮಾಡ್ತೀರಾ, ನಾಳೆ ಏನೇನ್ ಮಾಡ್ಬಿಡ್ಬೋದು ಅವರು ಅಂತ ನಾನು ಅವ್ರನ್ನ ಎಲೆಕ್ಟ್ ಮಾಡ್ಬಿಡ್ತೀನಿ. ಇದು ಕರೆಕ್ಟಾ? ಫೈನಲಿ ಹಾಗಾದ್ರೆ ಈಗ ವಿಶ್ವನಾಥ್ ಅಂತ ಇನ್ನೊಂದೇ ಒಂದು ಕರೆ ಇದೆ. ಐನೋ ತುಂಬಾ ಜನಕ್ಕೆ ಪ್ರಶ್ನೆಗಳಿದೆ. ಇಲ್ಲಿರೋ ವೀಕ್ಷಕರೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಜಯಸತ್ಯವರ್ಧನ್ ಅಂತ ಹೇಳಿ ಬೆಂಗಳೂರಿನಿಂದ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ಪ್ರಶ್ನೆನ ಅಭಿಪ್ರಾಯನ ಪ್ರಜಾಕೀಯದ ಬಗ್ಗೆ. ಖಂಡಿತ ಸರಿ ಇದೆ. ಉಪೇಂದ್ರ ಅವ್ರು ನೋಡ್ಲಾಯ್ತೆ. ಈ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಒಂದು 70 ವರ್ಷದಿಂದ ಇದು ಜಾತಿ ರಾಜಕೀಯ ನಡೀತಾ ಇದೆ. ಆ ಜಾತಿ ರಾಜಕೀಯ ಹುಚ್ಚು ಹೋಗಂತ ಕರ್ನಾಟಕದಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ 2-3 ಪಕ್ಷಗಳು ಕೂಡ ನಾವು ಬೆಂಬಲ ಕೊಟ್ಟಿದ್ದೀವಿ. ಈಗ ಬಿಜೆಪಿ ಅಂದ್ರೆ ಎಕ್ಸಾಂಪಲ್ ಹಿಂದೂಗಳು ಓಟು, ಕಾಂಗ್ರೆಸ್ ಅಂದ್ರೆ ಅವ್ರದ್ದು, ಜೆಡಿಎಸ್ ಅಂದ್ರೆ ಈ ಒಂದು ಗೌಡ್ರಗಳದ್ದು ಲೆಕ್ಕ ಎಕ್ಸಾಂಪಲ್. ಸೊ ಈ ರೀತಿ ನಾವು ಕೂಡ ಒಂದು 20 ವರ್ಷದಿಂದ ವಿಶ್ಲೇಷಣೆ ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಯಾವ್ದು ನಡೀತಾ ಇಲ್ಲ. ಉಪನ್ಯಾಸ ಹೇಳಿದ್ದಾರೆ, ಅದು ನೋಡ್ತಿದ್ದೆ ಆಗ್ಲಿಲ್ಲ. ಅರ್ಥ ಆಯ್ತು ಸರ್. ಅಂದ್ರೆ ಅರ್ಥ ಆಯ್ತು. ನಿಮ್ ಪ್ರಶ್ನೆಯನ್ನು ವರ್ಗಾವಣೆ ಮಾಡ್ತಿದ್ದೀನಿ ಸರ್ ಉಪೇಂದ್ರ ಅವರಿಗೆ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಚುನಾವಣಾ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿ ಅನ್ನೋದು ಅಂಟುಕೊಂಡ್ ಬಿಟ್ಟಿದೆ. ಹೀಗಾಗೇನೆ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ ಚುನಾವಣಾ ಫಲಿತಾಂಶ ಬಂದ್ರೂ ಕೂಡ ಜನರು ಆಯ್ಕೆ ಮಾಡಿರೋರು ಏನ್ ಕೆಲಸ ಮಾಡ್ಬೇಕು ಅದು ಎಲ್ಲರ ಸಲುವಾಗಿ ಆಗ್ತಿಲ್ಲ. ಜಾತಿ ಮೇಜರ್ಲಿ ಟೇಕ್ ಓವರ್ ಮಾಡ್ತಿದೆ. ತಮಿಳ್ನಾಡು ಪ್ರೂವ್ ಮಾಡ್ಬಿಟ್ಟಿದ್ಯಲ್ಲಮ್ಮ, ನಮ್ ಪಕ್ಕ ಸ್ಟೇಟ್ ಅಲ್ಲೇ ಪ್ರೂವ್ ಆಗಿದೆಯಲ್ಲ. ಅಲ್ಲಿ ಯಾವ್ದನ್ನ ನೋಡಿದಾರೆ? ಏನು ನೋಡಿಲ್ಲ ಅಲ್ಲಿ, ಅಲ್ವಾ? ಕರೆಕ್ಟ್ ತಾನೆ? ಇಲ್ಲ, ಖಂಡಿತ ಆತರ ನಾವು ಅನ್ಕೊಂಡ್ ಕೂತ್ಕೊಂಡ್ರೆ ಮತ್ತೆ ಹಳೇದಕ್ಕೆ ಇನ್ನೇನ್ ಬದಲಾವಣೆ ಬಯಸೋದು ಏನಕ್ಕೆ ಮಾತಾಡಬೇಕು ನಾವು? ನೀವು ಹೇಳಿದ್ರಿ ತಮಿಳುನಾಡಿನಲ್ಲಿ ಪ್ರೂವ್ ಮಾಡಿದ್ದಾರೆ ಅಂತ. ಪ್ರೂವ್ ಮಾಡೋದಕ್ಕೆ ಅವ್ರು ಕೊಟ್ಟಂತ 40 ಗ್ಯಾರಂಟಿಗಳು ಕೂಡ ಕಾರಣ ಆಗ್ತಾ ಇದೆ. ಆದ್ರೆ ಅದನ್ನ ನೀವು ಒಪ್ಪೋದಕ್ಕೆ ರೆಡಿ ಇಲ್ವಲ್ಲ? ಅದು ನಿಮ್ಮ ideology ಇಲ್ವಲ್ಲ? ಇನ್ನೂ ಒಂದ್ ಹೇಳ, ನಾನು ಪ್ರೂವ್ ಆಗಿರೋದಕ್ಕೊಂದು ಸ್ಟಾರ್ ವ್ಯಾಲ್ಯೂನು ಕೌಂಟ್ ಆಗಿದೆ. ಕರೆಕ್ಟೋ ಇಲ್ವೋ? ಕರೆಕ್ಟ್ ತಾನೆ. ಒಂದು ಸ್ಟಾರ್ ಫೇಸ್, ಆ ಚರಿಷ್ಮಾ, ಆ ಒಂದು ಫ್ಯಾನ್ ಫಾಲೋಯಿಂಗ್ ಅದು ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲವೂ ಇರ್ಲಿ. ನಾನು ಹೇಳ್ತಿರೋದು ಅಟ್ಲೀಸ್ಟ್ ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಇರೋದು ಯುವಕರು ಎದ್ರು, ಯುವಕರು ಹೊರಗೆ ಬಂದ್ರು, ಯುವಕರು ಪೊಲಿಟಿಕಲಿ ಒಂದು ಸ್ವಲ್ಪ ಅವೇರ್ನೆಸ್ ಬಂತು, ಒಂದು ಬದಲಾವಣೆ ತರೋಣ ಅಂತ ಬಂದ್ರು ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ನಾನು ವಿಜಯ್ ಅವರ ಬಗ್ಗೆ ಮಾತಾಡಬೇಕು ಅಂದ್ರೆ ವಿಜಯ್ ಅವ್ರದ್ದು 1 ವರ್ಷ 2 ವರ್ಷ ಆಡಳಿತ ನೋಡಿ ಅಲ್ಲಿ ಜನಗಳು ಏನ್ ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ವಾ. ಈಗಲೇ ನಾನು ಅವ್ರೇನು ಸರಿ ಇಲ್ಲ, ಅವ್ರು ಸರಿ ಇದ್ದಾರೆ ನಾನೇನು ಹೇಳಕ್ಕಾಗಲ್ಲ, ಯಾರು ಏನು ಹೇಳಕ್ಕಾಗಲ್ಲ. ಅವ್ರದ್ದೇನೋ ಒಂದು ವಿಚಾರಗಳಿರ್ಬೋದು, ನಾಳೆ ಏನೋ ಟೆಕ್ನಾಲಜಿ ತಂದ್ಬಿಟ್ಟು ಬದಲಾವಣೆ ಮಾಡ್ಬೋದು, ಅವ್ರು ಏನೇನೋ ಆಶ್ವಾಸನೆ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಅದೆಲ್ಲ ತರಬಹುದು, ನೋಡೋಣ. ಸ್ಟಾರ್ ವ್ಯಾಲ್ಯೂ ಅಂತ ಹೇಳ್ತಿದ್ರಿ ಸರ್. ಸ್ಟಾರ್ ವ್ಯಾಲ್ಯೂ ಜೊತೆಗೆ ಅವರ ಫ್ಯಾನ್ ಕ್ಲಬ್ಗಳು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಚುನಾವಣೆಯಲ್ಲಿ. ನಮಗೆ 2 ವರ್ಷದ ಈ ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ ದಶಕಗಳಿಂದ ಬ್ಲಡ್ ಡೊನೇಷನ್ ಇಂದ ಹಿಡಿದು ಮಕ್ಕಳ ಶಿಕ್ಷಣದವರೆಗೂ ಸಾಕಷ್ಟು ಹೆಲ್ಪ್ ವಿಜಯ್ ಅವರ ಫ್ಯಾನ್ ಕ್ಲಬ್ಗಳು ಮಾಡ್ತಾ ಬಂದಿದೆ ಅಂತ. ಉಪೇಂದ್ರ ಅವ್ರಿಗೂ ಕೂಡ ಅದರದ್ದೇ ಆದ ಒಂದು ಫ್ಯಾನ್ ಕ್ಲಬ್ ಇದೆ, ಅಥವಾ ಪ್ರಜಾಕೀಯದ ಸಲುವಾಗಿ ನಿಮ್ ಜೊತೆ ಸೇರ್ಕೊಂಡಿರೋ ಜನ ಇದ್ದಾರೆ. ಏನ್ ಮಾಡ್ತಿದ್ದಾರೆ,
ಯಾವ ರೀತಿ ಜನರನ್ನ ಕನೆಕ್ಟ್ ಅದೇ ಆಗ್ತದೆ. ಇದನ್ನು ಒಂದ್ ಹೇಳ್ತೀನಿ, ಬಹಳ ಚೆನ್ನಾಗಿತ್ತು ಆಕ್ಚುಲಿ. ಇದೇ ತರ ಕೇಳ್ತಾರೆ, ಏನ್ ಹೇಳಿ, ಇವ್ರು ಯಾರೋ ಎಲೆಕ್ಷನ್ ನಿಂತಿದ್ರು, ಇವ್ರು ಏನ್ರಿ ಮಾಡಿದ್ದಾರೆ, ಇವ್ರು ಏನ್ ಮಾಡಿದಾರೆ ಅಂತ ನಾನು ಓಟ್ ಹಾಕ್ಲಿ ಅಂತ. ಏನ್ ಮಾಡ್ಬೇಕಮ್ಮ, ಅಲ್ಲ ಅವ್ರು ಬಂದು ಒಂದ್ ವರ್ಷ ಎಲ್ಲ ಓಡಾಡಿ ಎಲ್ಲ ಸಮಾಜ ಸೇವೆ ಮಾಡಿ ಎಲ್ಲ ಒಂದ್ ಹೆಸರು ಮಾಡ್ಬೇಕ್ರಿ, ಆಮೇಲೆ ನಮ್ ನಂಬಿಕೆ ಬರುತ್ತೆ, ಓಟ್ ಹಾಕ್ತಿವಿ. ಇದೇನಿದು ಬಿಸ್ನೆಸ್ ಏನಿದು? ಅಂದ್ರೆ ನೀವು ಬಂದೆಲ್ಲ ಖರ್ಚು ಮಾಡಿ ಒಂದಷ್ಟೆಲ್ಲ ಮಾಡಿ ಅಂತವ್ರಿಗೆ ಮಾತ್ರ ಇಲ್ಲ. ಅವಾಗ ಯಾರು ಬರ್ತಾರಮ್ಮ? ನಾರ್ಮಲ್ ಯಾರ ವ್ಯಕ್ತಿಗಳು ಬರಕ್ ಸಾಧ್ಯನಾ ಈ ಜಾಗಕ್ಕೆ? ದುಡ್ಡಿರೋರು ಬರ್ತಾರೆ, ಒಂದಷ್ಟು ಖರ್ಚು ಮಾಡ್ತಾರೆ, ಒಂದಷ್ಟು ಇದು ಮಾಡ್ತಾರೆ. ಓ ಏನಪ್ಪಾ ಅವ್ರ ದಾನ ವೀರ ಶೂರ ಕರ್ಣ ಬಂದಿದ್ದಾರೆ, ಎಂತ ಈಗಲೇ ಇಷ್ಟು ಹೆಲ್ಪ್ ಮಾಡ್ತಾರೆ, ನಾಳೆ ಏನೇನ್ ಮಾಡ್ಬಿಡ್ಬೋದು ಅವರು ಅಂತ ನಾನು ಅವ್ರನ್ನ ಎಲೆಕ್ಟ್ ಮಾಡ್ಬಿಡ್ತೀನಿ. ಇದು ಕರೆಕ್ಟಾ? ಫೈನಲಿ ಹಾಗಾದ್ರೆ ಈಗ ವಿಶ್ವನಾಥ್ ಅಂತ ಇನ್ನೊಂದೇ ಒಂದು ಕರೆ ಇದೆ. ಐನೋ ತುಂಬಾ ಜನಕ್ಕೆ ಪ್ರಶ್ನೆಗಳಿದೆ ಇಲ್ಲಿ.